ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್, ವೆಲ್ಕಮ್ ಟು ಸಾಮ್ರಾಟ್ ಅನಿಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತೆಲ್ಲ ನಿಮಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನೋಡಿ, ಸರ್ಕಾರಿ ಹುದ್ದೆ ಯಾರ್ಯಾರು ಸರ್ಕಾರಿ ಹುದ್ದೆ ಆಕಾಂಕ್ಷಿಗಳಿದ್ದೀರಾ, ಅಭ್ಯರ್ಥಿಗಳಿದ್ದೀರಾ, ನಿಮಗೆಲ್ಲ ಗುಡ್ ನ್ಯೂಸ್ ಅಂತ ಹೇಳೋಕ್ಕೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟಪಡ್ತೀನಿ. ಸ್ನೇಹಿತರೆ, ಎಷ್ಟೋ ಜನ ಕಾಯ್ತಾ ಇದ್ದೀರಾ ಸರ್ಕಾರಿ ಹುದ್ದೆಗಳನ್ನ ತಗೋಬೇಕು, ನಾನು ಪೊಲೀಸ್ ಆಗಬೇಕು ಅಥವಾ KSRTC ಆಗಬೇಕು, ಎಫ್ ಡಿ ಆಗಬೇಕು, SD ಆಗಬೇಕು ಅಂತ ತುಂಬ ಜನ ಕನಸುಗಳು ಕಟ್ಕೊಂಡು ತುಂಬ ಜನ ಎಫರ್ಟ್ ಆಗ್ತಾ ಇದ್ದೀರಾ, ಚೆನ್ನಾಗಿ ಓದ್ಕೋತಾ ಇದ್ದಾರೆ. ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್, ಚೆನ್ನಾಗಿ ಓದ್ಕೊಳ್ಳಿ. ಈಗ ಏನು ಪೊಲೀಸು 3991 ಪೋಸ್ಟ್ ಏನೋ ಕಾಲ್ ಮಾಡಿದ್ದಾರೆ ಸ್ನೇಹಿತರೆ. ಅದಕ್ಕೆ ಈಗ 100 ದಿನದೊಳಗಡೆ ನಿಮಗೆ KA ಇಂದ ಎಕ್ಸಾಮ್ ಅಲರ್ಟ್ ಆಗುತ್ತೆ. ಈಗ ಅದು ಮೊದಲೆಲ್ಲ ನೋಡಿ ಪೊಲೀಸ್ ಇಲಾಖೆಯವರೇ ಎಕ್ಸಾಮ್ ನಡೆಸ್ಕೊಳ್ತಿತ್ತು. ಇವಾಗ ಏನಪ್ಪ ಅಂತ ಹೇಳಿದ್ರೆ KA ಅವ್ರಿಗೆ ವಹಿಸ್ಬಿಟ್ಟಿದ್ದಾರೆ. ಅವರು ಮೊದಲೆಲ್ಲ ಪೊಲೀಸ್ ಇಲಾಖೆಯವರು ಎಕ್ಸಾಮ್ ನಡೆಸ್ಕೊಡ್ತಿದ್ರು ಸ್ನೇಹಿತರೆ, ನೇರವಾಗಿ ಪೊಲೀಸ್ ಇಲಾಖೆಯವರೇ ಎಕ್ಸಾಮ್ ನಡೆಸ್ಕೊಡ್ತಿದ್ರು, ಕಂಡಕ್ಟ್ ಮಾಡ್ತಿದ್ರು. ಆದರೆ ಇವಾಗ KE ಅವ್ರಿಗೆ ಅವರು ವಹಿಸ್ಬಿಟ್ಟಿದ್ದಾರೆ. ಮೊದಲು ಎಕ್ಸಾಮ್ ಇರುತ್ತೆ, ನಿಮಗೆಲ್ಲ ಗೊತ್ತು. ಮೊದಲೆಲ್ಲ ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಮೊದಲು ಫಿಸಿಕಲ್ ಇರೋದು, ಫಿಸಿಕಲ್ ಪಾಸ್ ಆದರೆ ಮಾತ್ರ ಎಕ್ಸಾಮ್ ಬರೆಯೋ ಅವಕಾಶ ಇತ್ತು. ಇವಾಗ ಆಗಲ್ಲ. ಮೊದಲು ನೀವು ಎಕ್ಸಾಮಲ್ಲಿ ಎಲಿಜಿಬಲ್ ಆದರೆ ಮಾತ್ರ ನಿಮಗೆ ನೆಕ್ಸ್ಟ್ ಫಿಸಿಕಲ್ಗೆ ಅವಕಾಶ ಇರುತ್ತೆ. ಅರ್ಥ ಆಯ್ತಾ? ಮೊದಲು ಎಕ್ಸಾಮಲ್ಲಿ ಪಾಸ್ ಆಗಲೇಬೇಕು. ಇದು ತುಂಬ ಪಾರದರ್ಶಕವಾಗಿರುತ್ತೆ. KE ಅವರು ಎಕ್ಸಾಮ್ ನಡೆಸ್ಕೊಳ್ತಾವ್ರೆ ಅಂತ ಹೇಳಿದ್ರೆ ಸ್ನೇಹಿತರೆ, ಇದು ತುಂಬ ಪಾರದರ್ಶಕವಾಗಿರುತ್ತೆ. ತುಂಬ ಜೆನ್ಯೂನ್ ಆಗಿ 100% ಯಾವುದೇ ರೀತಿಯಲ್ಲೂ ಕೂಡ ಮೋಸ ಆಗೋದೇ ಇಲ್ಲ ಅನ್ನೋ ಆ ಥರ 100ಕ್ಕೆ 100 ಭಾಗ ಪಾರದರ್ಶಕವಾಗಿರೋದ್ರಿಂದ ಒಳ್ಳೆ ಕೆಲಸನೇ ಮಾಡಿದರೆ KE ಅವ್ರಿಗೆ ವಹಿಸ್ಬಿಟ್ಟು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಎಲ್ಲರೂ ಕೂಡ ಯಾರ್ಯಾರು ಪೊಲೀಸ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಒಳ್ಳೆ ಆಪರ್ಚುನಿಟಿ ಇದು. ಯಾಕೆಂದರೆ ಇದು ಪೂರ್ಣ ಪ್ರಮಾಣದ ಸರ್ಕಾರಿ ಹುದ್ದೆ ಆಗಿರೋದ್ರಿಂದ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಇದನ್ನು ನಿಮಗೆ ಒತ್ತಿ ಅಂತ ಹೇಳಿದ್ರೆ ಸ್ನೇಹಿತರೆ, ನೋಡಿ, ನನ್ನ ಚಾನಲ್ ಬಂದು KSRTC ಸಂಬಂಧಪಟ್ಟಕ್ಕೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಈ KSRTC ಅಷ್ಟು ಬೆನಿಫಿಟ್ಸು ತುಂಬ ಕಮ್ಮಿ. ಬೇರೆ ಇಲಾಖೆಗಳು ಹೋಲಿಸ್ಕೊಂಡ್ರೆ KSRTCಲಿ ತುಂಬ ಹಾರ್ಡ್ ವರ್ಕು ಮತ್ತು ಸ್ಯಾಲ್ರಿಗೆ ಹೋಲಿಸ್ಕೊಂಡ್ರೆ ತುಂಬ ಕಷ್ಟ ಇದೆ. ಪೂರ್ಣ ಪ್ರಮಾಣದಲ್ಲಿ ಸರ್ಕಾರಿ ನೌಕರರು ಕೂಡ ಅಲ್ಲ KSRTC ಒಂದು ಇಲಾಖೆ ಅಲ್ವಾ. ಹಾಗಾಗಿ ಈ ಪೊಲೀಸ್ ಇಲಾಖೆ ನೀವೇನಾದರೂ ಸೇರ್ಕೊಂಡ್ರೆ ನಿಮ್ಮ ಲೈಫು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಒಳ್ಳೆ ಸ್ಕೇಲ್ ಇದೆ, ಒಳ್ಳೆ ಪೇಮೆಂಟ್ ಇದೆ, ಚೆನ್ನಾಗಿ ಡ್ಯೂಟಿ ಮಾಡಿ ಈ ಸಮಾಜದಲ್ಲಿ ಒಳ್ಳೆ ಗೌರವ ಇದೆ ಪೊಲೀಸ್ ಆದರೆ. ಅರ್ಥ ಆಯ್ತಾ? ನಿಮಗೆಲ್ಲ ಒಳ್ಳೆ ಸ್ಯಾಲ್ರಿ ಇದೆ, ಒಳ್ಳೆ ಬೆನಿಫಿಟ್ಸ್ ಇದೆ, ಸಮಾಜದಲ್ಲಿ ಒಳ್ಳೆ ಗೌರವ ಇದೆ, ಪ್ರತಿಯೊಂದು ಇದೆ. ಪೊಲೀಸ್ ಇಸ್ ಎ ಬೆಸ್ಟ್ ಗೌರ್ಮೆಂಟ್ ಜಾಬ್. ಯಾರ್ಯಾರು ಪೊಲೀಸ್ ಆಕಾಂಕ್ಷಿಗಳಿದ್ದೀರಾ, 35 ವರ್ಷ ಚಾನ್ಸ್ ಕೊಟ್ಟಿದ್ದಾರೆ ಈ ಸಲ. ನೋಡಿ, ಈಗ 4,000 ಹುದ್ದೆಗೆ ಹೆಚ್ಚು ಕಮ್ಮಿ 4 ಲಕ್ಷ ಜನ ಅಪ್ಲಿಕೇಶನ್ ಹಾಕ್ತಾರೆ ಈ ಸಲ. ತುಂಬ ಕಾಂಪಿಟೇಷನ್ ಇರುತ್ತೆ. ಯಾಕೆಂದ್ರೆ ಹಿಂದೆ 27-28 ವರ್ಷಕ್ಕೆ ಇದು ಡೇಟು ಲಾಸ್ಟ್ ಇರೋದು. SC STಗಳಿಗೆ 27 ವರ್ಷ 28 ವರ್ಷ ಲಾಸ್ಟ್ ಇತ್ತು. ಬೇರೆ ಕ್ಯಾಟಗರಿಗಳೆಲ್ಲ ಇನ್ನೂ ಕಡಿಮೆನೇ ಇತ್ತು. ಇವಾಗ 35 ವರ್ಷ ಚಾನ್ಸ್ ಕೊಟ್ಟಿರೋದ್ರಿಂದ ತುಂಬ ಕಾಂಪಿಟೇಷನ್ ಇರುತ್ತೆ ಸ್ನೇಹಿತರೆ. ಆದರೂ ಕೂಡ ಯಾರು ಕೂಡ ನೆಗ್ಲೆಕ್ಟ್ ಮಾಡದೆ ಒಳ್ಳೊಳ್ಳೆ ಕೋಚಿಂಗ್ಗಳಿಗೆ ಹೋಗಿ ನೆಗ್ಲೆಕ್ಟ್ ಮಾಡಿಬಿಡಿ, ಕೋಚಿಂಗ್ ತಗೊಳ್ಳಿ. ಏಕೆಂದರೆ ಈ ಒಂದು ಹುದ್ದೆ ಸ್ಪರ್ಧಾತ್ಮಕವಾಗಿರೋದ್ರಿಂದ ತುಂಬ ಕಾಂಪಿಟೇಷನ್ ಇರುತ್ತೆ. ತುಂಬ ಕಾಂಪಿಟೇಷನ್ ಇರುತ್ತೆ ಸ್ನೇಹಿತರೆ. ತುಂಬ ಸ್ಪರ್ಧಾತ್ಮಕ ಇರೋದ್ರಿಂದ ಆದಷ್ಟು ನೀವು ಕೋಚಿಂಗ್ ಹೋಗೋದು ಬೆಟರು. ಯಾವುದಾದ್ರು ಕೋಚಿಂಗ್ಗಳು ಕಂಡಕ್ಟ್ ಮಾಡಿ, ದಿನಕ್ಕೆ 8 ಗಂಟೆ ಟೈಮ್ ಕೂತ್ಕೊಂಡು ಓದಿ, ಗ್ರೂಪ್ ಸ್ಟಡೀಸ್ ಮಾಡಿ. ಅರ್ಥ ಆಯ್ತಾ? ಪ್ರತಿಯೊಂದು ನಿಮ್ಮಲ್ಲಿ ಎಫರ್ಟ್ ಇದ್ದರೆ ಮಾತ್ರ ಕೆಲಸಗಳನ್ನ ತಗೋಬೋದು. ಯಾಕೆಂದರೆ ತುಂಬ ಈ ಸಲ ಚಾಲೆಂಜ್ ಇದೆ. ನೋಡಿ, 35 ವರ್ಷ ಅಭ್ಯರ್ಥಿಗಳಿಗೆ ಅವಕಾಶ ಕೊಟ್ಟಿರೋದ್ರಿಂದ ಈಗ ಏನು 4,000 ಹುದ್ದೆಗೆ ಕಾಲ್ ಮಾಡಿದ್ದಾರೆ, 4 ಲಕ್ಷ ಜನ ಅಪ್ಲಿಕೇಶನ್ ಬೀಳುವಂಥ ಸಾಧ್ಯತೆ ಇದೆ. 4 ಲಕ್ಷ ಅಪ್ಲಿಕೇಶನ್ ಬೀಳುವಂಥ ಸಾಧ್ಯತೆ ಇದೆ ಸ್ನೇಹಿತರೆ. ತುಂಬ ಕಾಂಪಿಟೇಷನ್ ಇದೆ. ಹಾಗಾಗಿ ನೀವು ಈ ಸಲ ಕೆಲಸ ತಗೋಬೇಕು ಅಂತ ಹೇಳಿದ್ರೆ ನಿಮ್ಮದೇ ಆದಂಥ ಚಾಲೆಂಜ್ ಇರಬೇಕು, ನಿಮ್ಮದೇ ಆದಂಥ ಲೈಫಲ್ಲಿ ಟೈಮ್ ಟೇಬಲ್ ಇದ್ದರೆ ಮಾತ್ರ ಖಂಡಿತ ಸಕ್ಸಸ್ ಆಗ್ಬೋದು. ಅರ್ಥ ಆಯ್ತಾ? ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನೋಡಿ, ಸಿವಿಲ್ ಮಾತ್ರ ಕಾಲ್ ಮಾಡಿದ್ದಾರೆ ಸ್ನೇಹಿತರೆ. ಹೈದರಾಬಾದ್ ಕರ್ನಾಟಕಕ್ಕೂ ಕಾಲ್ ಮಾಡಿದ್ದಾರೆ. ಅದೇ ಸಪ್ರೇಟ್ ರಿಸರ್ವೇಷನ್ ಕೊಟ್ಟಿದ್ದಾರೆ. 371 ಯಾರ್ಯಾರು ಇದೆಯೇ ಅವ್ರಿಗೆ ಸಪ್ರೇಟ್ ಕಾಲ್ ಮಾಡಿದ್ದಾರೆ. ಮತ್ತು ಬೇರೆ ಸ್ಥಳೀಯದವ್ರಿಗೂ ಕೂಡ ಕಾಲ್ ಮಾಡಿದ್ದಾರೆ, ನಿಮಗೆಲ್ಲ ಗೊತ್ತು. ನೆಕ್ಸ್ಟು ಇವಾಗ ಸದ್ಯಕ್ಕೆ ಮೊದಲನೇ ಅಂತ ಸಿವಿಲ್ ಕಾಲ್ ಮಾಡಿದ್ದಾರೆ. ಇನ್ನೂ ಕಾಲ್ ಮಾಡೋವಂಥದ್ದು, ಇನ್ನೂ ಉಳಿದಿರುವಂಥದ್ದು ಇನ್ನೂ ಬ್ಯಾಲೆನ್ಸ್ ಇದೆ. ಅದು ಯಾವುದಪ್ಪ ಅಂತ ಹೇಳಿದ್ರೆ KSRP ಮಾಡಬೇಕು, DR ಮಾಡಬೇಕು, CR ಮಾಡಬೇಕು, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳು ಕಾಲ್ ಮಾಡಬೇಕು. ಪೊಲೀಸ್ ಇಲಾಖೆನೇ ಹೇಳ್ತಿರೋದು ನಾನು.
ಈಗ ಬರೀ ಸಿವಿಲ್ ಮಾತ್ರ ಕಾಲ್ ಮಾಡಿರೋದು. ನೆಕ್ಸ್ಟು KSRP, KSSF, DR, CR ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಕಾಲ್ ಮಾಡ್ತಾರೆ. ನೀವು ಇವಾಗ್ಲಿಂದನೇ ತಯಾರಿ ಮಾಡ್ಕೊಳ್ಳಿ. ಇವಾಗ್ಲಿಂದನೇ ತಯಾರು ಮಾಡ್ಕೊಂಡ್ರೆ ಖಂಡಿತ ನಿಮ್ಮ ಜೀವನದಲ್ಲಿ 100% ನೀವು ಸಕ್ಸಸ್ ಆಗ್ಬೋದು ಸ್ನೇಹಿತರೆ. ಇವಾಗ್ಲಿಂದನೇ ತಯಾರು ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೂ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಕೊಂಡಿಲ್ಲ, ಅಪ್ಲಿಕೇಶನ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀರಾ, ದಯವಿಟ್ಟು ಇವಾಗಲೇ ಯಾವ್ದಾದ್ರು ಸೈಬರ್ ಸೆಂಟ್ರಿಗೆ ಹೋಗಿ ಅಪ್ಲಿಕೇಶನ್ಗಳನ್ನ ಹಾಕೊಳ್ಳಿ. ಒಳ್ಳೆ ಅವಕಾಶ, ಒಳ್ಳೆ ಆಪರ್ಚುನಿಟಿ, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಯಾರಿಗುಂಟು ಯಾರಿಗಿಲ್ಲ, ನಿಮಗೆ ಕೂಡ ಸಿಗ್ಬೋದು. ಎಫರ್ಟ್ ಹಾಕಿದ್ರೆ ನಿಮಗೆ ಸಿಗ್ಬೋದು. ಯಾರು ನನಗೆ ಆಗಲ್ಲ, ನನಗೆ ಓದೋಕ್ಕಾಗಲ್ಲ, ನನಗೆ ಫಿಸಿಕಲ್ ಆಗಲ್ಲ, ಮೊದಲು ಪ್ರಯತ್ನ ಪಡಿ, ಆಮೇಲೆ ನೋಡೋಣ ಸ್ನೇಹಿತರೆ. ಮೊದಲು ಎಕ್ಸಾಮ್ ಪಾಸ್ ಮಾಡಿ, ಆಮೇಲೆ ಫಿಸಿಕಲ್ ಪಾಸ್ ಮಾಡೋದು ನಿಮಗೆ ಒಂದು ಕಾನ್ಫಿಡೆಂಟ್ ಬರುತ್ತೆ. ನಾನು ಫಿಸಿಕಲ್ ಪಾಸ್ ಮಾಡಬೇಕಾ ಇಲ್ವಾ, ನಾನು ಎಫರ್ಟ್ ಹಾಕಬೇಕಾ ಇಲ್ವಾ ಅನ್ನೋದು ನಿಮಗೆ ಮೊದಲು ಎಕ್ಸಾಮ್ ಪಾಸ್ ಮಾಡಿದ್ರೆ ನಿಮ್ಮಲ್ಲಿ ನಿಮಗೆ ಆತ್ಮವಿಶ್ವಾಸ ಬರುತ್ತೆ. ಖಂಡಿತವಾಗ್ಲೂ ನೀವು ಅದ್ರ ಕಡೆ ಗಮನ ಕೊಡ್ತೀರಾ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಪೊಲೀಸ್ ಇಲಾಖೆಯಲ್ಲಿ ತುಂಬ ಈ ಕಾಲಾಗಿದೆ, ಒಳ್ಳೆ ಆಪರ್ಚುನಿಟಿ. ನೆಕ್ಸ್ಟು ನಾನು ಹೇಳಿದಾಗೆ KSRP, KSSF, DR, CR ಪ್ರತಿಯೊಂದು ಕೂಡ ಕಾಲ್ ಮಾಡ್ತಾರೆ. ಅದಕ್ಕೆಲ್ಲಕ್ಕೂ ಕೂಡ ತಯಾರಾಗಿರಿ ಸ್ನೇಹಿತರೆ. ಅರ್ಥ ಆಯ್ತಾ? ಆಮೇಲೆ ನನ್ನ ಫೇಸ್ಬುಕ್ಕಲ್ಲೂ ಕೂಡ ಆಲ್ರೆಡಿ ವೀಡಿಯೋ ಮಾಡಿ ಹೇಳಿದ್ದೀನಿ. ನನ್ನ ಫೇಸ್ಬುಕ್ ಪೇಜು KSRTC ರಿಕ್ರೂಟ್ಮೆಂಟ್ ನ್ಯೂಸ್ ಅಂತ ಚಾನಲ್ ಇದೆ, ಪೇಜ್ ಇದೆ. ಅದು ಕೂಡ ನೀವು ಫಾಲೋ ಮಾಡಿ. ಪ್ರತಿಯೊಂದು ನಿಮಗೆ ಪಿನ್ ಟು ಪಿನ್ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾ ಇರ್ತೀನಿ ಸ್ನೇಹಿತರೆ. ಅರ್ಥ ಆಯ್ತಾ? ಇನ್ನು ಉಳಿದಿರುವಂಥ ಏನು KSRTC, ನಾನು ಹೇಳಿದಾಗೆ ನನ್ನ ಚಾನಲ್ಲು KSRTC ಸಂಬಂಧಪಟ್ಟಿದ್ದು ಆಗಿರೋದ್ರಿಂದ ಇವಾಗ ತುಂಬ ಜನ ಕೇಳ್ತಾ ಇದ್ದಾರೆ KSRTCಲಿ ಏನಾದರೂ ಕಾಲ್ ಮಾಡ್ಬೋದು ಸರ್ ಹೊಸ್ದಾಗಿ ಅಂತವ. KSRTCಲಿ ಯಾವ ಹುದ್ದೆ ಅಂತ ಹೇಳಿದ್ರೆ ಬೇರೆ ಬೇರೆ ಹುದ್ದೆಗಳು ಕಾಲ್ ಆಗ್ಬೋದು. ಆದರೆ ಈಗ ಸದ್ಯಕ್ಕೆ ನೀವೇನು ಆಕಾಂಕ್ಷಿಗಳಿದ್ದೀರಾ, ಡ್ರೈವರ್ ಆಗಬೇಕು ನಾನು ಅಥವಾ DCOMC ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಅವರು ಸದ್ಯಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಅದು ಸದ್ಯಕ್ಕೆ ಕಾಲ್ ಫ್ರಮ್ ಆಗಲ್ಲ. KSRTCಲಿ ಬೇರೆ ಬೇರೆ ಹುದ್ದೆಗಳು ಕಾಲ್ ಆಗ್ಬೋದು. ಅರ್ಥ ಆಯ್ತಾ? ಆದರೆ ನೀವು ಎಕ್ಸ್ಪೆಕ್ಟ್ ಮಾಡಿರುವಂತಹ ಡ್ರೈವರ್ ಹುದ್ದೆ ಆಗ್ಬೋದು ಅಥವಾ DCOMC ಕಂಡಕ್ಟರ್ ಹುದ್ದೆಗಳು ಆಗ್ಬೋದು, ಯಾವುದೇ ರೀತಿಯಲ್ಲೂ ಕೂಡ KSRTCಲಿ ನೋಟಿಫಿಕೇಶನ್ ಆಗಲ್ಲ. ಏನಕ್ಕೆ ಅಂತ ಹೇಳಿದ್ರೆ 2019-20 ಸಾಲಿನಲ್ಲಿ ಕಾಲ್ ಮಾಡಿರುವಂಥ ಡ್ರೈವರ್ ಕಮ್ ಕಂಡಕ್ಟ್ರು ಮತ್ತು ಡ್ರೈವರು, ಅದರಲ್ಲಿ ಇನ್ನೂ ಡ್ರೈವರ್ ಪೋಸ್ಟ್ನ 1200 ಪೋಸ್ಟ್ ಕಾಲ್ ಮಾಡಿರ್ತಾರೆ. ಅದರಲ್ಲಿ ಡ್ರೈವರ್ ಪೋಸ್ಟ್ನ ಇನ್ನೂ ಇಂಟರ್ವ್ಯೂನೇ ಮಾಡಿಲ್ಲ ಅವರು. ಆಯ್ತಾ? ಇನ್ನೂ ಅದು ಬಾಕಿ ಉಳಿದಿರ್ತದೆ. ಮತ್ತು ಏನು 2545 ಪೋಸ್ಟು DCOMC ಕರೆದಿದ್ರು, ಅದರಲ್ಲಿ 2000 ಮಾತ್ರ ಭರ್ತಿ ಮಾಡಿದ್ದಾರೆ. ಇನ್ನು 545 ಪೋಸ್ಟು ಬ್ಯಾಲೆನ್ಸ್ ಉಳಿಸಿದ್ದಾರೆ. ಅದನ್ನು ಕೂಡ ಹಂತವಾಗಿ ಭರ್ತಿ ಮಾಡಬೇಕಿರೋದ್ರಿಂದ, ಅದು ಕೂಡ ಆರ್ಥಿಕ ಇಲಾಖೆಯಲ್ಲಿ ಫೈಲ್ ಇರೋದ್ರಿಂದ ಅದು ಪೂರ್ಣ ಪ್ರಮಾಣ ಆಗದೆ 545 ಭರ್ತಿ ಆಗದೆ ಯಾವುದೇ ರೀತಿಯಲ್ಲೂ ಕೂಡ ಹೊಸದಾಗಿ ನೋಟಿಫಿಕೇಶನ್ ಆಗಲ್ಲ. 545 ಜೊತೆಗೆ 1200 ಪೋಸ್ಟು ಅದು ಭರ್ತಿ ಆಗದೆ ಹೊಸದಾಗಿ ಯಾವುದೇ ರೀತಿಯಲ್ಲೂ ನೋಟಿಫಿಕೇಶನ್ ಆಗಲ್ಲ ಸ್ನೇಹಿತರೆ. ಆದಷ್ಟು ಅಭ್ಯರ್ಥಿಗಳು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ 545 ಪೋಸ್ಟ್ಗೆ ಆದಷ್ಟು 545 ಪೋಸ್ಟ್ನ ಭರ್ತಿ ಮಾಡಿ ಅಂತ ಸಾಕಷ್ಟು ಬಾರಿ ರಾಮಲಿಂಗ ರೆಡ್ಡಿ ಸಾಹೇಬ್ರ ಹತ್ರ ಮನವಿಗಳನ್ನ ಕೊಟ್ಟಿದ್ದಾರೆ. ಹಿಂದೆ ಏನು ರಾಮಲಿಂಗ ರೆಡ್ಡಿ ಅವರು ಸಾರಿಗೆ ಸಚಿವರಾಗಿದ್ದರು, ಮಿನಿಸ್ಟರ್ ಆಗಿದ್ದರು, ಅವ್ರ ಹತ್ರ ಹಲವು ಬಾರಿ ಸಾಕಷ್ಟು ಬಾರಿ ಮನವಿ ಮಾಡಿದ್ದಾರೆ. ಸರ್ ಆದಷ್ಟು 545 ಪೋಸ್ಟ್ನ ರಿಕ್ರೂಟ್ ಮಾಡಿಕೊಡಿ ಅಂತ. ನೋಡಿ NWA ಕೂಡ ಮೊದಲು 1686 ಪೋಸ್ಟ್ ಆಗಿತ್ತಲ್ಲ, ಅದರಲ್ಲಿ 1000 ಪೋಸ್ಟ್ಗೆ ಹೋರಾಟ ಮಾಡಿ 1000 ಪೋಸ್ಟ್ ಆಯಿತು. ಈಗ ಇನ್ನೂ ಬ್ಯಾಲೆನ್ಸ್ ಏನು 814 ಏನೋ ಬ್ಯಾಲೆನ್ಸ್ ಇದೆ NWA, ಅದು ಕೂಡ ಆರ್ಥಿಕ ಇಲಾಖೆಯಲ್ಲಿದೆ ಸ್ನೇಹಿತರೆ. ಅದು ಕೂಡ ಸದ್ಯದಲ್ಲೇ ಭರ್ತಿ ಆಗುವಂಥ ಚಾನ್ಸಸ್ ಇದೆ. ಅದ್ರ ಜೊತೆಗೆ KSRTC ಕೂಡ 545 ಪೋಸ್ಟ್ ಅದು ಕೂಡ ಆರ್ಥಿಕ ಇಲಾಖೆಯಲ್ಲಿ ಇರೋದ್ರಿಂದ ಅಭ್ಯರ್ಥಿಗಳೆಲ್ಲ ಸಾಕಷ್ಟು ಬಾರಿ ರಾಮಲಿಂಗ ರೆಡ್ಡಿ ಸಾಹೇಬ್ರ ಹತ್ರ, ಹಿಂದಿನ ಸಚಿವರು ಮುಜರಾಯಿ ಮತ್ತು ಸಾರಿಗೆ ಸಚಿವರಾದಂಥ ರಾಮಲಿಂಗ ರೆಡ್ಡಿ ಸಾಹೇಬ್ರ ಹತ್ರ ಹಲವು ಬಾರಿ ಸಾಕಷ್ಟು ಬಾರಿ ಮನವಿಗಳನ್ನ ಕೊಟ್ಟಿದ್ರು. ಸರ್ ಆದಷ್ಟು 545 ಪೋಸ್ಟ್ನ ತುಂಬಿ, ಎಲ್ರಿಗೂ ಕೂಡ ಏಜ್ ಆಗಿದೆ, 40 ವರ್ಷದ ಮೇಲಾಗಿದೆ, 45 ವರ್ಷ ಆಗಿದೆ, ಅಪ್ಲಿಕೇಶನ್ ಹಾಕೋಣ 40 ವರ್ಷ ಆಗಿತ್ತು, ಇವಾಗ 46 ವರ್ಷ ಅಂತ ಹೇಳಿದ್ರೆ 46 ವರ್ಷ ಆಗಬೇಕಿದೆ. ನೀವು ಮುಂದಿನ ಸಲ ಅವಕಾಶನ ಕೊಟ್ಟರು ಕೂಡ ನಮಗೆ ಅವಕಾಶಗಳು ಸಿಗಲ್ಲ ಅಂತ ತುಂಬ ಸಲ ಮನವಿ ಕೊಟ್ಟಿದ್ರು. ಅವರು ಯಾವುದೇ ರೀತಿಯಲ್ಲೂ ಕೂಡ ಭರವಸೆಗಳನ್ನ ಕೊಟ್ಟರು ಅಷ್ಟೇ. ಇಲ್ಲಪ್ಪ ನಾನು ನೋಡ್ತೀನಿ, ಮಾಡ್ತೀನಿ, ಅಲ್ಲಿಗೆ ಬನ್ನಿ, ಇಲ್ಲಿಗೆ ಬನ್ನಿ, ವಿಧಾನಸೌಧಕ್ಕೆ ಬನ್ನಿ ಅಂತ ಹೇಳಿದ್ರು. ಅದೇ ಯಾವುದೇ ರೀತಿಯಲ್ಲೂ ಕೂಡ ಇಲ್ಲಿ ತನಕ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಬೆಳವಣಿಗೆ ಆಗಿಲ್ಲ. ಈಗ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ನೆಕ್ಸ್ಟ್ ಭೈರತಿ ಸುರೇಶ್ ಅವರು ಮಿನಿಸ್ಟರ್ ಆಗಿದ್ದಾರೆ, ಸಾರಿಗೆ ಮಿನಿಸ್ಟರ್ ಆಗಿದ್ದಾರೆ. ಅವ್ರ ಹತ್ರ ಅಭ್ಯರ್ಥಿಗಳೆಲ್ಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಭೇಟಿ ಮಾಡಿ. ಮೊದಲು ಇನ್ನೊಂದು ಸಲ ರಾಮಲಿಂಗ ರೆಡ್ಡಿ ಸಾಹೇಬ್ರನ್ನ ಭೇಟಿ ಮಾಡಿ, ನೀವೆಲ್ಲ ಭೇಟಿ ಮಾಡಿ ಸ್ನೇಹಿತರೆ ರಾಮಲಿಂಗ ರೆಡ್ಡಿ ಸಾಹೇಬ್ರ ಮೊದಲು. ನೆಕ್ಸ್ಟು ಭೈರತಿ ಸುರೇಶ್ ಸಾಹೇಬ್ರನ್ನ ಭೇಟಿ ಮಾಡಿ, ಅವ್ರು ಹೇಳ್ತಾರೆ ಕೇಳಿ, ಇಬ್ಬರನ್ನು ಭೇಟಿ ಮಾಡಿ ಅವ್ರು ಏನು ಹೇಳ್ತಾರೆ ಕೇಳಿ, ಮುಂದಿನ ಹೇಳಿ ನಾನು ನಿಮಗೆ ಸಹಾಯ ಮಾಡ್ತೀನಿ ವಿಡಿಯೋ ಮುಖಾಂತರ. ಫಿಸಿಕಲಾಗಿ ಸಹಾಯ ಮಾಡೋಕ್ಕಾಗಲ್ಲ, ವಿಡಿಯೋ ಮುಖಾಂತರ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ತಿಳಿಸ್ಕೊಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.